ಸಿನಿಮಾ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಕಥೆ ಎಲ್ಲ ಹೇಗೆ ಅನಿಸ್ತು? ಚೆನ್ನಾಗಿ ತೆಗೆದಿದ್ದಾರೆ. ರಾಜೇಂದ್ರ ಸಿಂಗ್ ಅವರು ಡೈರೆಕ್ಷನ್ ತಿರ್ಗಾ ವಾಪಸ್ ಬಂದಿದೆ. ಭಾಳ ಚೆನ್ನಾಗಿದೆ, ಎಲ್ಲರೂ ನೋಡಿ ಮಾಡಿ. ಚೆನ್ನಾಗಿದೆ, ಹೊಸ ಕಂಟೆಂಟ್. ಕಥೆ ಎಲ್ಲ ಹೇಗೆ ಅನಿಸ್ತು? ಕತೆ ಹೊಸ ಕಂಟೆಂಟ್ ಚೆನ್ನಾಗಿದೆ. ತುಳುನಾಡಿನ ಸಂಸ್ಕೃತಿ ಭಾಷೆ ತುಂಬ ಚೆನ್ನಾಗಿತ್ತು. ಮತ್ತು ಕೋಣಗಳ ಬಗ್ಗೆ ತುಂಬ ಸ್ಪಷ್ಟನೆ ಕೊಟ್ಟು ಪಿಕ್ಚರ್ ತೆಗೆದಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಕೋಣ. ಕಥೆ ಎಲ್ಲ ಕತೆ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ ಸರ್. ನೋಡ್ಬೋದು ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು, ತುಂಬ ಚೆನ್ನಾಗಿದೆ. ಮಕ್ಳನ್ನ ಕರ್ಕೊಂಡ್ಬನ್ನಿ. ಆದಷ್ಟು ನಮ್ಮ ಕನ್ನಡನ ಥಿಯೇಟ್ರಿಗೆ ಬಂದು ನೋಡೋದನ್ನು ಕಲ್ತ್ಕೊಳ್ಳಿ. ಬಟ್ ತುಂಬ ಚೆನ್ನಾಗಿದೆ ಪಿಕ್ಚರು. ಥ್ಯಾಂಕ್ ಯು ಸರ್. ಈ ಒಂದು ವೀರ ಕಂಬಳ ಅಂಥೇಳಿ ನಮ್ಮ ಒಂದು ಮಂಗಳೂರಿನ ತುಳುನಾಡಿನ ಒಂದು ಗೌರವಿತ ಕಂಬಳಕ್ಕೆ ತುಂಬ ಹೆಮ್ಮೆಯ ವಿಷಯ. ಇನ್ನೊಂದೇನೆಂದರೆ ಈ ಕಂಬಳದ ಮೇಲೆ ಅಪಾರ ಪ್ರೀತಿಯನ್ನಿಟ್ಟು ಬೆಂಗಳೂರಿನವರು ಮಂಗಳೂರಿನ ಕಂಬಳದ ಮೇಲೆ ಪ್ರೀತಿ ಇಟ್ಟು ಈ ಸಿನಿಮಾ ಮಾಡಿದ್ದನ್ನು ನಾವೆಲ್ಲರೂ ಸ್ವಾಗತಿಸಬೇಕು. ಅತ್ಯಂತ ಸುಂದರವಾಗಿದೆ. ಎರಡನೇದು, ನಮ್ಮ ದೇಶದಲ್ಲಿ ಎಂಥ ವ್ಯಕ್ತಿಗಳನ್ನು ಕೂಡ ಬದಲು ಮಾಡಬಹುದು. ಅಂದರೆ ಪ್ರಕಾಶ್ ರೈ ಮತ್ತು ನಮ್ಮ ರವಿಶಂಕರ್ ಅವರ ಪಾತ್ರ ಅತ್ಯಂತ ಯಶಸ್ವಿಯಾಗಿದೆ. ನಿಜವಾಗಲೂ ಒಂದು ದೇಶದ ದ್ವೇಷ, ಆ ಕಂಬಳದಲ್ಲಿರುವಂಥ ದ್ವೇಷ ಮತ್ತು ಈ ಲಾಯರ್ ಇದರಲ್ಲಿರುವಂಥ ಈ ಎರಡೂ ದ್ವೇಷಗಳು ಕೂಡ ಒಂದಾಗಿ ಈ ಸಿನಿಮಾ ಯಶಸ್ಸಾಗಿದೆ. ದಯವಿಟ್ಟು ಎಲ್ಲ ಪ್ರೇಕ್ಷಕರಿಗೆ ಹೇಳ್ತಿದ್ದೀನಿ, ತಾವೆಲ್ಲರೂ ಸಿನಿಮಾ ಮಾಲಿಗೆ ಬಂದು ಈ ಮೂವಿಯನ್ನು ನೋಡಿ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮ ಮೂಲಕ ಕೇಳ್ಕೊಳ್ತಿದ್ದೀನಿ. ನಮಸ್ಕಾರ. ನೀವು ಈ ಸಿನಿಮಾಗೆ ಮಂಗಳೂರಿಯನ್ನಾಗಿ ನೀವು ಈ ಸಿನಿಮಾಗೆ ಸಪೋರ್ಟಿವ್ ಆಗಿ ನಿಜವಾಗಲೂ ನಾವು ವೀರ ಕಂಬಳ ಅಂತಕ್ಕಂಥದ್ದನ್ನು ಇತ್ತೀಚಿನ ಶ್ರೀನಿವಾಸ್ ಗೌಡರು ಕಂಬಳವನ್ನು ಓಡಿಸಿದ ಮೇಲೆ ಕಂಬಳದ ಮೇಲೆ ಒಂದು ಪ್ರೀತಿ ಸ್ಟಾರ್ಟ್ ಆಗಿತ್ತು. ಆದರೆ ನಿರಂತರವಾಗಿ ಈ ಕಾಂತಾರ ಮೂವಿ ಬಂದ ನಂತರ ಕಂಬಳದ ಮೇಲೆ ಇನ್ನೂ ಹೆಚ್ಚಿನ ರೀತಿಯ ನಮಗೊಂದು ವಿಶ್ವಾಸ ಉಳಿತು. ಆದರೆ ವೀರ ಕಂಬಳ ಅಂತಕ್ಕಂಥದ್ದು ಇದನ್ನೆಲ್ಲದನ್ನು ಮೀರಿ ಕಂಬಳದಲ್ಲಿ ಈ ರೀತಿಯೂ ಇದೆಯಾ, ಒಂದು ಗ್ಯಾಂಬ್ಲಿಂಗ್ ಕೂಡ ಇದೆಯಾ, ಇದರಲ್ಲಿ ರಾಜಕಾರಣಿಗಳು ಎಂಟ್ರಿ ಆಗ್ತಾರಾ, ಆದರೆ ಇಷ್ಟೆಲ್ಲ ಷಡ್ಯಂತ್ರವೂ ನಡೀತದೆ ಅಂತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಿರಲಿಲ್ಲ. ಆದರೆ ಈ ಜಗತ್ತಿಗೆ ಅದನ್ನು ತೋರಿಸ್ಕೊಟ್ಟಂಥದ್ದು ಮತ್ತು ಈ ಒಂದು ಧರ್ಮದ ಕಾರ್ಯ ಕಂಬಳದಲ್ಲಿ ವಿಶ್ವಾಸವನ್ನು ಇಟ್ಟು ನಾವು ಎಷ್ಟೇ ಯಾವುದೇ ಸಿದ್ಧಾಂತವನ್ನು ಬಿಡದೆ ಈ ಕಂಬಳವನ್ನು ನೆಚ್ಚಿಕೊಂಡು ಮಾಡಿರುವಂಥ ಮೂವಿಯ ಬಗ್ಗೆ ನಾನು ಯಶಸ್ಸನ್ನು ನಾನು ನಿಜವಾಗ್ಲೂ ಆ ಪ್ರೊಡ್ಯೂಸರ್ ಮತ್ತು ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಆದರೆ ರಿಷಬ್ ಶೆಟ್ಟಿಯವರು ಮತ್ತು ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರು ಹೇಳಿದರು, ಈ ಕಂಬಳ ಮೂವಿಯನ್ನು 100ರಷ್ಟು ತೆಗೆದರೂ ಕೂಡ ಸಾಲಲ್ಲ, ಅಷ್ಟು ಸ್ಟೋರಿ ಇದೆ ಅಂತ ಹೇಳಿದರು. ನಿಜವಾಗ್ಲೂ ನನಗೆ ಅನಿಸ್ತದೆ 100 ಅಲ್ಲ 1000 ಸ್ಟೋರಿಗಳನ್ನು ತೆಗೆದರೂ ಕೂಡ ಈ ವೀರ ಕಂಬಳ ರೀತಿಯ ಮೂವಿ ಇದೆ. ಆದರೆ ನಾನು ಎಲ್ಲ ಪ್ರೇಕ್ಷಕರಿಗೆ ಹೇಳ್ತೀನಿ, ನಮ್ಮನ್ನು ನಂಬಿ, ತುಳುನಾಡನ್ನು ನಂಬಿ ಇಲ್ಲಿರುವಂಥ ವಿನುತಾ ರೆಡ್ಡಿ ಅಂತಕ್ಕಂಥವರು ಈ ಫಿಲ್ಮನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ತಾವೆಲ್ಲರೂ ಸಾವಿರಾರು ಗಟ್ಟಲೆ ಲಕ್ಷಾಂತರ ಗಟ್ಟಲೆ ಜನಗಳು ಬಂದು ಈ ಒಂದು ಸಿನಿಮಾವನ್ನು ನೋಡಿ ಯಶಸ್ವಿಗೊಳಿಸಬೇಕಂತೇಳಿ ಮತ್ತೊಮ್ಮೆ ಈ ಕಂಬಳದ ಪ್ರಯುಕ್ತ ಮತ್ತು ಸಿನಿಮಾ ನಮ್ಮ ಕರ್ನಾಟಕದ ಕನ್ನಡ ಸಿನಿಮಾ ಮಂಡಳಿಯಲ್ಲಿ ನಾನು ಬೇಡಿಕೊಳ್ತಾ ಇದ್ದೀನಿ. ನಮಸ್ಕಾರ, ನಾನು ವಿನೀತಾ ವಿಜಯ್ ಕುಮಾರ್ ರೆಡ್ಡಿ ಅಂತ, ವೀರ ಕಂಬಳ ಪ್ರೊಡ್ಯೂಸರು. ನಮ್ಮ ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರಂತ. ಇವತ್ತು ಫಸ್ಟ್ ಮೂವಿ ನಮ್ಮ ಬೆಂಗಳೂರಿನಲ್ಲಿ ರಿಲೀಸ್ ಆಗಿರೋದ್ರಿಂದ ಭಾಳ ಖುಷಿ ಆಯಿತು. ಜನರು ಭಾಳ ಇಷ್ಟಪಟ್ಟರು. ಎಲ್ಲ ನೋಡಿಬಿಟ್ಟು ಇದನ್ನ ರಿಯಲಿ ನಿಮ್ಗೆ ಹೆಂಗೆ ಇದು ಬಂತು ಅಂತ ಕೇಳಿದ್ರು ನನ್ನನ್ನು. ವೀರ ಕಂಬಳ ತೆಗಿಬೇಕು ಅಂತ ನಿಮ್ಗೆ ಹೆಂಗೆ ಅನಿಸುತ್ತೋ ಏನೋ, ಬೆಂಗಳೂರು ಮಂಗಳೂರದು ತೆಗಿಯೋದು ಹೆಂಗೆ ಅಂತ. ಅದಕ್ಕೆ ನನಗೆ ಮಂಗಳೂರಲ್ಲಿ ಹೋಗ್ಬಿಟ್ಟು ನಾನು ವೀರ ಕಂಬಳದು ಕಂಬಳ ರೈಡಿಂಗ್ ಎಲ್ಲ ನೋಡಿಬಿಟ್ಟು ನನಗೆ ಆಸೆಯಾಗಿ ಮಾಡಬೇಕು ಅಂತ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರು ನನಗೊಂದು ಅಡ್ವೈಸ್ ಕೊಟ್ಟಿರೋದಕ್ಕೆ ಆಯಿತು ಅಂತ ಮಾಡಿದೆ. ಬಟ್ ಸಕ್ಸಸ್ಫುಲ್ಲಾಗಿ ಆಗಿದೆ ಮೂವಿ. ಭಾಳ ಖುಷಿಪಟ್ಟರು, ಭಾಳ ಇದಿದೆ. ದಯವಿಟ್ಟು ಕನ್ನಡಿಗರ ಜನರು ಎಲ್ಲರೂ ಹೊರಗಡೆ ಬಂದು ಈ ಮೂವಿನ ನೋಡಿ ನಿಮ್ಮ ಅನಿಸಿಕೆಯನ್ನು ನಮ್ಗೆ ಅನಿಸಿ ಅಂತ ದಯವಿಟ್ಟು ಕೇಳ್ಕೊತೀವಿ ನಿಮ್ಮನ್ನೆಲ್ಲರೂ. ಮೇಡಮ್ ಒಂದೇ ಒಂದು ಮಾತು ಮೇಡಮ್, ಒಂದೇ ಒಂದು ಮಾತು. ವೀರ ಕಂಬಳ ಸ್ವಲ್ಪ ಅರ್ಥ ಹೇಳಿ ಮೇಡಮ್. ವೀರ ಕಂಬಳ ನೀವು ಸ್ವಲ್ಪ ಮೂವಿ ಎಲ್ಲ ಜನರು ಬಂದು ನೋಡಲಿ ಅಂತ ಹೇಳಿ ಕೇಳ್ಕೊತೇನೆ. ಯಾಕೆಂದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅದೇ ರೀತಿ ಎಲ್ಲರಿಗೂ ಕಂಬಳದ ಬಗ್ಗೆ ಇನ್ನೂ ಚೆನ್ನಾಗಿ ತಿಳಿಯುತ್ತೆ ಅಂತ ಹೇಳಿ ನಾನು ಇನ್ನೂ ತುಂಬ ಖುಷಿಯಲ್ಲಿದ್ದೀನಿ. ಎಲ್ಲ ಇಡೀ ಟೀಮ್ ಏನು ಎಫರ್ಟ್ ಹಾಕಿದೆ ಅದು ಸಾರ್ಥಕ ಆಗಿದೆ ಅಂತ ಹೇಳಿ ನನ್ನ ಅನಿಸಿಕೆ. ಅದು ಜನ ಇನ್ನೂ ನೋಡಿ ಅದನ್ನು ಇನ್ನೂ ಮೆಚ್ಕೊಂಡ್ರೆ ಅದು ಇಡೀ ಟೀಮಿನ ಶ್ರಮಕ್ಕೆ ಬೆಲೆ ಸಿಗತ್ತೆ. ಅದು ಒಳ್ಳೆ ಮುಗಿಂಪು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಜನ ನೋಡಿ ಇಷ್ಟಪಟ್ರೇ ನಮಗದು ಸಾರ್ಥಕ ಆಗುವಂಥದ್ದು. ಹಾಗಾಗಿ ಎಲ್ರಿಗೂ ಬಂದು ಥಿಯೇಟರ್ಸ್ಗೆ ಮೂವಿ ನೋಡಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಆ್ಯಕ್ಚುಲಿ ರೆಸ್ಪಾನ್ಸಸ್ ಕೇಳಿಲ್ಲ, ಹಾಗಾಗಿ ಎಲ್ಲರೂ ಹೇಳಿರೋ ಪ್ರಕಾರ ನಾನು ಎಷ್ಟು ಕೇಳ್ಪಟ್ಟಿನ ಅಷ್ಟು ಪ್ರಕಾರ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ.
ಸೊ ಇಷ್ಟಪಟ್ಟಿದ್ದು ಎಲ್ರಿಗೂ ಧನ್ಯವಾದಗಳು. ಇದೇ ರೀತಿ ಇಡೀ ಮೂವಿನ ತುಂಬ ಇಷ್ಟಪಟ್ಟು ನಮ್ಮ ಸಂಸ್ಕೃತಿ ಬಗ್ಗೆ ಇನ್ನೂ ತಿಳ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.